ಜೊತೆಗೆ ನೀನು ಸರಿ ಬರುತ್ತಿದೆ ಜನ್ಮ ಮೆಟ್ಟಿದಾರಿಯುವೆ ಚೆಲ್ಲುವೆ ನೀನು ಉಸಿರು ಉಸಿರಲ್ಲಿ ಬೆರೆತು ಬದುಕು ಹೂವಾಗಿದೆ ದಯವಿಟ್ಟು ಯಾರು ನಾನಾಡ್ಬೇಕು ದಯವಿಟ್ಟು ಯಾರು ವೇದಿಕೆ ಮೇಲೆ ಹತ್ತಬೇಡಿ. ನಾವು ಕರೀತೀರಾ, ದಯವಿಟ್ಟು ಯಾರು ವೇದಿಕೆ ಮೇಲೆ ಹತ್ತಬೇಡಿ. ಎಲ್ಲರಿಗೂ ಹಾಡುವ ಒಂದು ಅವಕಾಶ ಖಂಡಿತವಾಗ್ಲೂ ಸಿಗುತ್ತೆ. ಮತ್ತೆ ನಾವು ಆಡ್ಬೇಕು ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಹತ್ತಿದ್ರೆ ಗೊಂದಲ ಆಗುತ್ತೆ. ಎಲ್ಲರಿಗೂ ಹಾಡುವಂಥ ಒಂದು ಅವಕಾಶ ಖಂಡಿತವಾಗ್ಲೂ ಸಿಗುತ್ತೆ. ಬೆಳಗ್ಗೆಯಿಂದ ಎಲ್ಲರಿಗೂ ಹಾಡುವಂಥ ಒಂದು ಅವಕಾಶ ಕೊಡ್ತಾನೆ ಇದ್ದೀವಿ. ಯಾರು ವೇದಿಕೆ ಮೇಲೆ ಹತ್ತಿ ನಾನಾಡಬೇಕು ಅಂತ ಹೇಳ್ಬಿಟ್ಟು ನೀವೇ ಜವಾಬ್ದಾರಿಯನ್ನ ತಗೊಳ್ಳೋಂಥ ಒಂದು ಶ್ರಮನ ತಗೋಬೇಡಿ. ನಾವು ಕರೀತೀವಿ, ಕರೆದಾಗ ದಯವಿಟ್ಟು ಬಂದು ಹಾಡಿ. ಹಲವಾರು ಅವರವರ ಸೀಟಲ್ಲಿ ಅವರು ಕೂತ್ಕೊಳ್ಳಿ. ದಯವಿಟ್ಟು ಯಾರು ನೀವೇ ಜವಾಬ್ದಾರಿನ ತೆಗೆದುಕೊಳ್ಳೋಕೆ ಬರಬೇಡಿ ದಯವಿಟ್ಟು ಪ್ಲೀಸ್. ಈಗ ಯಾರು ತಾವು ಹಾಡಬೇಕು ಅನ್ಕೊಂತೀರೋ ಮೊದಲು ಪ್ರಿಯಾಂಕಾ ನಾಗರಾಜ್ ಮೇಡಮ್ ಅವ್ರ ಹತ್ರ ರಿಜಿಸ್ಟರ್ ಮಾಡಿಸ್ಕೊಳ್ಳಿ ಹಾಡನ್ನ. ಆ ರಿಜಿಸ್ಟರ್ ಒಂದು ಪೇಪರ್ ಅವ್ರು ಕೊಡ್ತಾರೆ, ಅದನ್ನ ತೆಗೆದುಕೊಂಡು ಬನ್ನಿ. ನೀವೇ ನಾನಾಡ್ತೀನಿ ಅಂದ್ರೆ ಯಾವ ಹಾಡು ಆಡ್ತಾ ಇದ್ದೀರಾ, ಯಾರಲ್ಲಿ ಪೇಮೆಂಟ್ ಮಾಡ್ತಾ ಇದ್ದೀರಾ, ದುಡ್ಡು ಕೊಡ್ತಾ ಇದ್ದೀರಾ ಇಲ್ವಾ ಏನು ಗೊತ್ತಾಗ್ತಾ ಇಲ್ಲ ನಮಗೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಒಂದು ಕಾರ್ಯಕ್ರಮ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಒಂದು ಕಾರ್ಯಕ್ರಮ ನಾವು ಬ್ಯಾನರ್ ಮಾಡಿಸೋದ್ರಿಂದ ಹಿಡಿದು ಪೂಜೆ ಸಾಮಾನು ತರೋವರೆಗೂ ಊಟದ್ದು ಅದೆಲ್ಲ ಅದ್ರ ಮಧ್ಯದಲ್ಲೇ ಸೇರುತ್ತೆ. ಅದೆಲ್ಲ ನನ್ನ ಜವಾಬ್ದಾರಿಯಿಂದ ಮಾಡಿ ಸಾಯಂಕಾಲ ನಾವು ಈ ಒಂದು ಆಡಿಟೋರಿಯಂನ ಬಿಟ್ಟು ಹೋಗ್ಬೇಕಾದ್ರೆ 50 ನಯಾ ಪೈಸಾ ಕೂಡ ಬಾಕಿ ಇದ್ದೀರ ಹೋಗ್ಬೇಕು ಅಂತ ಹೇಳಿದ್ರೆ ಎಲ್ಲರೂ ತಾವು ಕೂಡ ನಿಮ್ಮ ಕರ್ತವ್ಯನ ನೀವು ಮಾಡಬೇಕು. ಯಾರನ್ನು ನಾನಾಡ್ತೀನಿ ದಯವಿಟ್ಟು ಬರಬೇಡಿ. ಸ್ಲಿಪ್ ಬರ್ಸ್ಕೊಂಡು ಬನ್ನಿ. ವೇದಿಕೆ ಮೇಲೆ ನಾವೇ ಕರಿತೀವಿ. ನಾನಾಡ್ತೀನಿ ಅಂತೇಳಿ ನೀವೇ ದೊಡ್ಡಸ್ತಿಕೆ ದೊಡ್ಡತನ ದಯವಿಟ್ಟು ಯಾರು ತಗೋಬೇಡಿ. ರಿಕ್ವೆಸ್ಟ್ ಮಾಡಿ ಕೇಳ್ಕೊಂತಾ ಇದ್ದೀವಿ. ಕುತ್ಕೊಳ್ಳಿ. ಎಲ್ಲರಿಗೂ ಹಾಡುವಂತ ಒಂದು ಅವಕಾಶ ಖಂಡಿತವಾಗ್ಲು ನಿನ್ನೆನೆ ಮೆಸೇಜ್ ಹಾಕಿದ್ದೀವಿ. ಎಲ್ಲರೂ ಹಾಡನ್ನ ಆಡ್ಬೋದು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ವಿಜಯ್ ಸರ್ ತಮಗೆ ತುಂಬ ಹೃದಯದ ಸ್ವಾಗತ.
ದಯವಿಟ್ಟು ಯಾರನ್ನು ದೊಡ್ಡ ಸ್ಥಿತಿಗೆ ತಗೋಬೇಡಿ. ನಾವು ಕರೆದಾಗ ವೇದಿಕೆ ಮೇಲೆ ಬಂದು ಹಾಡಿ. ಈಗ ನಾಗರಾಜ್ ಸರ್ ಮತ್ತು ವಿಮಲಮ್ಮ ಅವರಿಂದ ಈಗ ಒಂದು ಹಾಡು, ಇದಾದ ನಂತರ ಹರೀಶ್ ಅವರು